How to write the numbers in standard form? Stop. There is an example here. We'll take an example like 0.000127.8. Now how to write this number into the standard form? Here we have to pass this or shift this decimal where that is only confusion task here. So we'll think that the number as a k and power number as n. So now we will understand that k should be more than 1 and less than 10. As the rule we are taking here, k should be more than 1 and less than 10. Now I'll shift this decimal number after. Here trick is like it should be more than 1 and less than 10 or equal to 1. So we are taking here equal to 1. Here if we'll take that decimal after 2, then it becomes 12. So it will be more than 10. So we can't shift this decimal after 2. Right now we are shifting this decimal after 1. Then what the number becomes here? See, 1.278. Now after the point we are shifting this decimal, now that will go to the 10 to the power. How many digits we have shifted, that much will take a power. 1 2 3 4 5. So this 5 will come in negative integer. Why it is negative? Because we are taking the decimal on the right side. If it will be coming to the left side, then it will be in the positive integer. So now our answer is 1.278 into 10 to the power minus 5. This is the answer. So now one more example is like example 2 will take 82093. Then we'll take 40 here. Now we have to write this number into the standard form. As we know that k should be more than 1 and less than 10. Then what we will do? We'll take it as 8.2093 and there are 4 zeros. And now after the decimal point, how many digits are there? We'll count here. 2093 and 4 zeros are there. Then we'll count the digits. 1 2 3 4 5 6 7 8. So we'll write it into the 10 to the power of 8. This is now our standard form. So here we have to understand that when we are shifting the decimal point from right to left, then we are having the 10 to the power, that integers will be in the positive sign. So here we are having that 8 into the ಪಾಸಿಟಿವ್ ಸೈನ್. ಈಗ ಎಕ್ಸ್ಪೊನೆಂಟ್ಸ್ ಆ್ಯಂಡ್ ಪವರ್ಸ್ ಅನ್ನೋ ಒಂದು ಚಾಪ್ಟರ್ದಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕಾದ್ರೆ ನಮ್ಗೆ ಕೆಲವೊಂದು ಡೌಟ್ಸ್ ಇರುತ್ತೆ. ಅದಕ್ಕೆ ಈಗ ಒಂದು ಎಕ್ಸಾಂಪಲ್ ಥ್ರೂ ಹೋಗೋಣ. 0.000127.8 ಅನ್ನೋ ನಂಬರ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇವಾಗ ಎಲ್ಲಿಗೆ ನಾವು ಡೆಸಿಮಲ್ ಶಿಫ್ಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಟ್ರಿಕ್ಕು. ಈಗ ಯಾವ ಡಿಜಿಟ್ ಅನ್ನೋದನ್ನು ನಾವು ಕೆ ಅಂತ ಇಟ್ಕೊಂಡ್ರೆ ಅಲ್ಲಿ ಕೆ ಅನ್ನೋದು 1ಕ್ಕಿಂತ ಜಾಸ್ತಿ ಇರಬೇಕು, 10ಗಿಂತ ಕಡಿಮೆ ಇರಬೇಕು, ಅಥವಾ 1ಕ್ಕೆ ಸಮವಾಗಿರಬೇಕು. ಹಾಗೆ ಅಂದ್ಕೊಂಡಾಗ ಇಲ್ಲಿ ನಮ್ಮ ಡೆಸಿಮಲ್ ಪಾಯಿಂಟನ್ನು ನಾವು ಎಲ್ಲಿಗೆ ಶಿಫ್ಟ್ ಮಾಡ್ಬೋದು? 1 ಆದಮೇಲೆ. ಅಕಸ್ಮಾತಾಗಿ ನಾವು ಅದನ್ನು 2 ಆದಮೇಲೆ ಶಿಫ್ಟ್ ಮಾಡಿದ್ರೆ 12 ಆಗುತ್ತೆ. 12 10ಕ್ಕಿಂತ ಜಾಸ್ತಿ ಆಗುತ್ತೆ. ಅದು ಟ್ರಿಕ್ಕಿಗೆ ಸರಿ ಹೋಗೋಲ್ಲ. ಆವಾಗ ನಾವು ಯೋಚನೆ ಮಾಡಿದಾಗ 1 ಆದಮೇಲೆ ಶಿಫ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಹಾಗಾದರೆ ನಾವು ಶಿಫ್ಟ್ ಮಾಡಿದ್ರೆ ಇಲ್ಲಿ ಬರೋ ನಂಬರ್ ಏನು? 1.278. ಈಗ ಹಿಂದ್ಗಡೆ ಇರೋ ನಂಬರ್ಗಳನ್ನ ಏನು ಮಾಡೋದು? ಅದನ್ನು 10 ಟು ದ ಪವರಲ್ಲಿ ಇಡೋದು. ಎಷ್ಟು ಡಿಜಿಟ್ ಆದಮೇಲೆ ಶಿಫ್ಟ್ ಮಾಡಿದ್ದೀವಿ ಅಷ್ಟು ಕೌಂಟ್ ಮಾಡ್ಕೊಳ್ಳೋಣ. 0.0040 ಆದಮೇಲೆ 1. ಎಷ್ಟು ಡಿಜಿಟ್ ಆಯಿತು? 1 2 3 4 5 ಡಿಜಿಟ್ ಆಯಿತಾ? ಹಾಗಾಗಿ 10 ಟು ದ ಪವರ್ -5. -5 ಏನಕ್ಕೆ ತೊಗೊಂಡಿದ್ದೀವಿ ಅಂದರೆ ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ನಾವು ಲೆಫ್ಟಿಂದ ರೈಟಿಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಲೆಫ್ಟಿಂದ ರೈಟಿಗೆ ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಆದಾಗ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ನಾವು 10 ಟು ದ ಪವರ್ -5 ಎಷ್ಟು ಡಿಜಿಟ್ ಶಿಫ್ಟ್ ಆಗಿರುತ್ತೋ ಅದನ್ನು ಲೆಫ್ಟ್ ಟು ದ ರೈಟ್ ಆದಾಗ ಮೈನಸಲ್ಲಿ ಬರಿಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ 82093000. ಈ ಥರ ನಂಬರಲ್ಲಿ ಇಲ್ಲಿ ಡೆಸಿಮಲ್ಲೇ ಇಲ್ಲ. ಡೆಸಿಮಲ್ ಇಲ್ಲ ಅಂದರೂ ಕೂಡ ಅಟ್ ದ ಎಂಡ್ ಆಫ್ ನಂಬರಲ್ಲಿ ಒಂದು ಡೆಸಿಮಲ್ ಇದೆ ಅಂದ್ಕೊಳ್ಳೋಣ. ಆವಾಗ ಈಗ ನಾವು ಆ್ಯಸ್ ಪರ್ ದ ಟ್ರಿಕ್ ಏನಂದರೆ, ಯಾವುದೋ ಒಂದು ನಂಬರ್ನ ಆದಮೇಲೆ ಶಿಫ್ಟ್ ಮಾಡ್ಬೇಕಾದ್ರೆ ನಂಬರು ಮೋರ್ ದೆನ್ 1 ಲೆಸ್ ದೆನ್ 10 ಅಥವಾ 1ಗೆ ಈಕ್ವಲ್ ಇರಬೇಕು ಅನ್ನೋದು ಗೊತ್ತಾಗಿದೆ. ಹಂಗಾರೆ ಈಗ ಇಲ್ಲಿರೋ ಪಾಯಿಂಟನ್ನು ಇದು ನಾವು ಏನು ಮಾಡ್ತೀವಿ? ರೈಟ್ ಟು ದ ಲೆಫ್ಟ್ ಶಿಫ್ಟ್ ಮಾಡ್ತಾಯಿದ್ದೀವಿ. ಹಾಗಾದರೆ ಆಫ್ಟರ್ 8 ತೊಗೋತೀವಿ. ಇಲ್ಲಿ 8.20930000 ಆಗುತ್ತೆ. ಆವಾಗ ಎಷ್ಟು ನಂಬರ್ ಶಿಫ್ಟ್ ಮಾಡಿದ್ವಿ? ಇಲ್ಲಿ 1 2 3 4 5 6 7 8. ಸೊ ಇಲ್ಲಿ 10 ಟು ದ ಪವರ್ 8 ಆಯಿತು. ಯಾಕೆ ಇಲ್ಲಿ ಮೈನಸಲ್ಲಿ ಬಂದಿಲ್ಲ ಅಂದರೆ ಇದು ರೈಟ್ ಟು ದ ಲೆಫ್ಟ್ ಶಿಫ್ಟ್ ಆಗ್ತಾಯಿದೆ ಡೆಸಿಮಲ್ಲು. ಸೊ ಡೆಸಿಮಲ್ ಯಾವಾಗಲೂ ರೈಟ್ ಟು ದ ಲೆಫ್ಟ್ ಶಿಫ್ಟ್ ಆದಾಗ ನಾವು ಇಂಟೀಜರ್ಸನ್ನು ಪಾಸಿಟಿವಲ್ಲಿ ಇಡ್ತೀವಿ, ಪವರಲ್ಲಿರೋದನ್ನ.
ಸೊ ಎನ್ ಅಂದರೆ ಇಲ್ಲಿ 10 ಟು ದ ಪವರ್ ಏನೇ ಇಂಟೀಜರ್ ಬರುತ್ತಲ್ಲ ಅದು ನಾವು ಎನ್ ಅಂತ ಅನ್ಕೋತೀವಿ. ಇವಾಗ ಟೋಟಲಾಗಿ ನಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂದರೆ ಆ ನಂಬರ್ನ ಯಾವ ಡೆಸಿಮಲ್ ಆದಮೇಲೆ ಶಿಫ್ಟ್ ಮಾಡ್ತೀವಿ ಅನ್ನೋದನ್ನ ಒಂದು ಟ್ರಿಕ್ ಗೊತ್ತಾಗಿರುತ್ತೆ. ಆಮೇಲೆ ಎನ್ನು ರೈಟ್ ಟು ದ ಲೆಫ್ಟ್ ಬಂದಾಗ ಪಾಸಿಟಿವ್ ಇರುತ್ತೆ, ಲೆಫ್ಟ್ ಟು ದ ರೈಟ್ ಹೋದಾಗ ನೆಗೆಟಿವಲ್ಲಿರುತ್ತೆ. ಇವೆರಡೂ ಟ್ರಿಕ್ ಅರ್ಥ ಮಾಡ್ಕೊಂಬಿಟ್ರೆ ನೀವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋದು ಈಸಿ ಆಗುತ್ತೆ. ಸೊ ಇವಾಗ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಟಾಸ್ಕು ಮನೇಲಿ ಮಾಡಿ. ಏನಂತಂದರೆ 0.000348, ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ 4893. ಇವೆರಡನ್ನೂ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದು ಕಮೆಂಟ್ಸಲ್ಲಿ ಹಾಕಿ. ಸೊ ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.